ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಅಧಿಕ ಮಾಸ ಮಹಾತ್ಮೆಯ ಅಧ್ಯಾಯ 16, 17 ಮತ್ತು 18 ಈ 3 ಅಧ್ಯಾಯಗಳಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಹಿಂದಿನ ಅಧ್ಯಾಯದಿಂದ ಈ ಕಥೆ ಮುಂದುವರಿಯುತ್ತದೆ. ಗರುಡನು ಹೇಳುತ್ತಾನೆ, ವಿಷ್ಣು ನಿನಗೆ 7 ಜನ್ಮಗಳವರೆಗೆ ಸಂತಾನ ಭಾಗ್ಯವಿಲ್ಲ ಅಂತ ತಿಳಿಸಿದ್ದಾಗಿದೆ. ಆದರೂ ನನ್ನ ಸ್ವಾಮಿಯ ಅಪ್ಪಣೆಯಂತೆ ನನ್ನ ಅಂಶದಿಂದ ಒಬ್ಬ ಪುತ್ರನನ್ನು ಕರುಣಿಸುತ್ತೇನೆ. ಆದರೆ ಅದರ ಜೊತೆ ದುಃಖವನ್ನು ಕೂಡ ನೀನು ಅನುಭವಿಸಲೇಬೇಕು. ನಮ್ಮನ್ನು ಉದ್ಧರಿಸಲು ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ. ಆ ಪ್ರಭುವಿನ ಧ್ಯಾನ ಮಾಡುತ್ತಾ ನೆಮ್ಮದಿಯಿಂದ ಇರಿ. ಅದರಂತೆಯೇ ದಂಪತಿಗಳಿಗೆ ಒಬ್ಬ ಗಂಡು ಮಗು ಜನಿಸುತ್ತದೆ. ಮಗುವಿಗೆ ಮಾಡಬೇಕಾಗಿದ್ದ ಜಾತಕರ್ಮ ಮತ್ತು ಉಪನಯನ ಎಲ್ಲವನ್ನೂ ಮಾಡಿದರು. ಒಂದು ಸಲ ದೇವಲ ಮಹರ್ಷಿಗಳು ಆ ಬ್ರಾಹ್ಮಣ ದಂಪತಿಗಳ ಮನೆಗೆ ಬರುತ್ತಾರೆ. ಆಗ ಅವರು ಮಗನ ಜೊತೆ ಸೇರಿ ಮಹರ್ಷಿಗಳಿಗೆ ಅತಿಥಿ ಸತ್ಕಾರ ಮಾಡುತ್ತಾರೆ. ನಂತರ ಆ ಋಷಿಗಳು, ನಿಮ್ಮ ಮಗ ಅಲ್ಪಾಯು, 12ನೇ ವಯಸ್ಸಿಗೆ ಜಲಗಂಡಾಂತರವಿದೆ, ಇದಕ್ಕೆ ಪರಿಹಾರವೂ ಇಲ್ಲ ಎಂದು ಹೊರಟು ಹೋಗುತ್ತಾರೆ. ಆಗ ಬ್ರಾಹ್ಮಣನ ಹೆಂಡತಿ ಪತ್ನಿಯನ್ನು ಸಮಾಧಾನಪಡಿಸಿದಳು. ಯಾವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಪಾಂಡವರು, ನಳಮಹಾರಾಜರು, ಸೀತಾರಾಮರೇ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೆ ತಿಳಿದಿದೆ. ನಮಗೆ ದುಃಖವನ್ನು ಮರೆಯಲು ಮಾರ್ಗವೆಂದರೆ ಹರಿನಾಮ ಸ್ಮರಣ ಒಂದೇ. ಇದನ್ನು ಕೇಳಿದ ಸುದೇವನು ಹರಿಚರಣ ಕಮಲಗಳನ್ನು ಧ್ಯಾನಿಸುತ್ತಾ ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತಾನೆ. ಇಲ್ಲಿಗೆ 16ನೇ ಅಧ್ಯಾಯ ಸಂಪೂರ್ಣವಾಗುತ್ತದೆ. ಮುಂದೆ ಅಧ್ಯಾಯ 17 ಇದರ ಬಗ್ಗೆ ತಿಳ್ಕೊಳ್ಳೋಣ. ಹೀಗಿರಲು ಒಂದು ಸಲ ಸುದೇವನು ಸಮಿತಿಗಳನ್ನು ತರಲು ಕಾಡಿಗೆ ಹೋಗುತ್ತಾನೆ. ಮಗನು ಕೂಡ ಜಲಕ್ರೀಡೆಯಾಡಲು ಬಾವಿಯ ಬಳಿಗೆ ಹೋಗುತ್ತಾನೆ. ಹೋದ ಬಾಲಕನ ಪ್ರಾಣವು ಮಹರ್ಷಿಗಳು ಹೇಳಿದಂತೆ ಅಲ್ಲೇ ಹಾರಿ ಹೋಗುತ್ತದೆ. ಇದನ್ನು ತಿಳಿದ ತಾಯಿಯು ಮೂರ್ಛಿತಳಾಗುತ್ತಾಳೆ. ಸುದೇವನು ತಿಳಿದು ಮಗನ ಗುಣಗಾನವನ್ನು ಮಾಡುತ್ತಾ ಅವನ ಶರೀರವನ್ನು ಹಿಡಿದು ರೋಧಿಸುತ್ತಾನೆ. ಹಾಗೆಯೇ ಶ್ರೀಕೃಷ್ಣನನ್ನು ಕೂಗುತ್ತಾ ಕಾಪಾಡು ಕಾಪಾಡು ಎಂದು ಬೇಡಿಕೊಳ್ಳುತ್ತಾನೆ. 17ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತದೆ. ಅಧ್ಯಾಯ 18 ಏನೆಂಬುದನ್ನು ತಿಳ್ಕೊಳ್ಳೋಣ. ಈ ಸಮಯವು ಪುರುಷೋತ್ತಮ ಮಾಸವಾಗಿತ್ತು. ಇಷ್ಟು ದಿನ ಹರಿನಾಮ ಸ್ಮರಣೆ ಮಾಡಿದರಿಂದ ಪ್ರಸನ್ನನಾಗಿ ಶ್ರೀಕೃಷ್ಣನು ಅವರೆದುರು ಪ್ರತ್ಯಕ್ಷನಾಗುತ್ತಾನೆ. ಶ್ರೀಕೃಷ್ಣನನ್ನು ನೋಡಿ ಮಗನ ಶವವನ್ನು ಎದುರುಗಿಟ್ಟು ಕಾಪಾಡುವಂತೆ ಪ್ರಾರ್ಥಿಸುತ್ತಾನೆ. ಆಗ ಶ್ರೀಕೃಷ್ಣನು, ಸುದೇವ, ನೀನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ಅನುಷ್ಠಾನದಿಂದ ನಾನೂ ಸುಪ್ರೀತನಾಗಿದ್ದೇನೆ. ನಿನ್ನ ಈ ಪುತ್ರನು 12,000 ವರ್ಷಗಳ ಕಾಲ ಜೀವಿಸುತ್ತಾನೆ. ಇದಕ್ಕೆ ಒಂದು ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ಎಂದು ಮುಂದುವರಿಸುತ್ತಾನೆ. ಹಿಂದೆ ಧನು ಎಂಬ ಮಹರ್ಷಿಗೆ ಇದೇ ರೀತಿ ಪುತ್ರ ಸಂತಾನಕ್ಕಾಗಿ ತಪಸ್ಸು ಮಾಡುತ್ತಾನೆ. ಆಗ ದೇವತೆಗಳು ಹೇಗೆ ಬೇಡುತ್ತೀಯೋ, ಯಾವುದನ್ನು ಬೇಡುತ್ತೀಯೋ ಆಯುಸ್ಸಿನ ಪುತ್ರನನ್ನು ಕರುಣಿಸುತ್ತೇವೆ ಅಂದಿದ್ದರು. ಆಗ ಆ ಋಷಿಯು ಎದುರಿಗಿರುವ ಒಂದು ಪರ್ವತವನ್ನು ತೋರಿಸಿ ಅಷ್ಟೇ ಆಯುಸ್ಸಿನ ಪುತ್ರನನ್ನು ಕೊಡುವಂತೆ ಬೇಡಿಕೊಳ್ಳುತ್ತಾನೆ. ದೇವತೆಗಳು ತಥಾಸ್ತು ಅನ್ನುತ್ತಾರೆ. ಅದೇ ರೀತಿ ಋಷಿಗೆ ಆ ಪುತ್ರ ಸಂತಾನವಾಯಿತು. ಅವನು ದುರಹಂಕಾರಿಯಾಗಿದ್ದ. ಒಮ್ಮೆ ಆ ಋಷಿಯು ಸಾಲಿಗ್ರಾಮವನ್ನು ಪೂಜಿಸುತ್ತಿರಲು ಆ ಪುತ್ರನು ಅದನ್ನು ಬಾವಿಗೆ ಎಸೆದು ಬಿಡುತ್ತಾನೆ. ಆಗ ಆ ಋಷಿಯು ಕೋಪದಿಂದ ತಕ್ಷಣವೇ ಸಾಯುವಂತೆ ಶಪಿಸುತ್ತಾನೆ. ಆದರೆ ಋಷಿಯ ಮಗನು ಸಾಯಲಿಲ್ಲ. ಮಹರ್ಷಿಯು ಒಮ್ಮೆ ಜೋರಾಗಿ ನಿಟ್ಟುಸಿರು ಬಿಟ್ಟನು. ಅದರಿಂದ ಲಕ್ಷಾಂತರ ಮಹರ್ಷಿಗಳು ಜನಿಸಿ ಪರ್ವತವನ್ನು ತುಂಡು ತುಂಡಾಗಿ ಮಾಡಿದರು. ತಕ್ಷಣವೇ ಆ ಬಾಲಕನು ಮರಣಿಸಿದನು. ಋಷಿಯು ಬಹಳ ರೋಧಿಸಿ ಮಗನ ಜೊತೆಗೆ ಚಿತೆಗೆ ಹಾರಿ ಮಗನೊಂದಿಗೆ ಪ್ರಾಣ ಬಿಡುತ್ತಾನೆ. ಹಾಗಾಗಿ ಹಠಬಿದ್ದು ಸಂತಾನ ಪ್ರಾಪ್ತಿ ಮಾಡಿಕೊಂಡವರಿಗೆ ಮಕ್ಕಳಿಂದ ಎಂದಿಗೂ ಸುಖ ಸಿಗುವುದಿಲ್ಲ. ಹೀಗೆ ಶ್ರೀಕೃಷ್ಣ ಹೇಳುತ್ತಾನೆ, ಏನೆಂದರೆ, ನಿನ್ನ ಪುರುಷೋತ್ತಮ ಮಾಸದ ಆಚರಣೆಯಿಂದ ನಾನು ಪ್ರಸನ್ನನಾಗುತ್ತೇನೆ. ನಿನ್ನ ಮಗ ದೀರ್ಘಾಯುವಾಗುತ್ತಾನೆ. ಹಲವು ವರ್ಷಗಳ ಕಾಲ ನಿನ್ನ ಮಗನೊಂದಿಗೆ ಜೀವಿಸಿ ಕೊನೆಗೆ ಬ್ರಹ್ಮಲೋಕ ಸೇರುವೆ. ಎಲ್ಲ ಸಂಪತ್ತು ಗಳಿಸಿರುವೆ ಎಂಬ ಅಜ್ಞಾನದಿಂದ ವಿಷಯ ಸುಖಗಳಲ್ಲಿ ಮುಳುಗಿ ಪರಮಾತ್ಮನನ್ನು ಮರೆತು ಬಿಡುವೆ. ಹೀಗೆ ನಿನ್ನ ಮಗನೇ ಶುಕಪಕ್ಷಿಯಾಗಿ ನಿನಗೆ ವೈರಾಗ್ಯವನ್ನುಂಟು ಮಾಡುತ್ತಾನೆ. ಹಾಗೂ ವೈರಾಗ್ಯವನ್ನುಂಟು ಮಾಡುವ ಶ್ಲೋಕಗಳನ್ನು ನಿನಗೆ ಹೇಳುತ್ತಾ ಇರುತ್ತದೆ. ನಿನಗೆ ಶ್ಲೋಕದ ಅರ್ಥ ತಿಳಿಯುವುದೇ ಇಲ್ಲ. ನಂತರ ವಾಲ್ಮೀಕಿ ಋಷಿಗಳು ಬಂದು ಆ ಶ್ಲೋಕಗಳ ಅರ್ಥವನ್ನು ಹೇಳುತ್ತಾರೆ. ಎಲ್ಲವನ್ನು ತಿಳಿದ ನೀನು ಆ ನಂತರ ವೈರಾಗ್ಯ ಹೊಂದಿ ಬ್ರಹ್ಮಲೋಕವನ್ನು ಸೇರುವೆ. ಇದನ್ನು ಹೇಳುತ್ತಿರುವಾಗಲೇ ಮಗನು ಎದ್ದು ಕುಳಿತುಕೊಳ್ಳುತ್ತಾನೆ. ಆ ಬ್ರಾಹ್ಮಣ ದಂಪತಿಗಳು ತುಂಬ ಸಂತೋಷಗೊಂಡರು. ನಂತರ ಕೈ ಜೋಡಿಸಿ, ನಮಗೆ 7 ಜನ್ಮಗಳವರೆಗೆ ಪುತ್ರ ಸಂತಾನವಿಲ್ಲ ಎಂದು ಮೊದಲು ಹೇಳಿದ್ದೆ, ಆದರೆ ಈಗ ಮಗನನ್ನು ಬದುಕಿಸಿಕೊಟ್ಟೆ. ಇದಕ್ಕೆ ಕಾರಣವಾದರೂ ಏನು ತಿಳಿಯೋಣ ಮುಂದಿನ ಅಧ್ಯಾಯದಲ್ಲಿ. ಸ್ನೇಹಿತರೆ, ಹೀಗೆ ಅಧಿಕ ಮಾಸ ಮಹಾತ್ಮೆಯ 18 ಅಧ್ಯಾಯಗಳು ಇಲ್ಲಿಗೆ ಮುಗಿಯುತ್ತವೆ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡಬಹುದು.
ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.